ಮಕ್ಕಳೇ, ಒಬ್ಬ ಮೀನುಗಾರನಿದ್ದ. ಅವನು ದಿನಾಲೂ ಮೀನುಗಳನ್ನು ಹಿಡಿದು ತನ್ನ ಜೀವನವನ್ನು ಸಾಗಿಸುತ್ತಾ ಇದ್ದಂಥವ. ಒಮ್ಮೆ ಅವನು ನದಿಯಲ್ಲಿ ಮೀನನ್ನು ಹಿಡಿಯುವಾಗ ಒಂದು ವಿಶೇಷವಾಗಿ ದೊಡ್ಡದಾದಂತಹ ಮೀನು ಅವನಿಗೆ ಸಿಗುತ್ತದೆ. ಬಹಳ ಖುಷಿಯಾಯಿತು ಅವನಿಗೆ, ದೊಡ್ಡದಾದಂತಹ ಮೀನು ಸಿಕ್ಕಿತು ಅಂತ. ಆಗ ಅವನು ಹಿಡಿದಾಗ ಮೀನು ಹೇಳುತ್ತದೆ, ತನ್ನನ್ನು ಬಿಟ್ಟು ಬಿಡು. ಅಯ್ಯೋ, ತನಗೆ ಇಷ್ಟು ದೊಡ್ಡದಾಗಿದ್ದಂತಹ ನೀನು ಸಿಕ್ಕಿದ್ದೀಯೇ, ಅಪರೂಪಕ್ಕೆ ಸಿಕ್ಕಿದವನು ನೀನು. ದಿನಾಲೂ ಚಿಕ್ಕ ಚಿಕ್ಕ ಮೀನುಗಳು ಸಿಗುತ್ತಿದ್ದುವು, ಈಗ ನಿನ್ನನ್ನು ತಿನ್ನದೇ ಬಿಡುತ್ತೇನೆಯೇ? ಇಲ್ಲ, ನಿನಗೆ ಇನ್ನೂ ಹೆಚ್ಚು ಉಪಕಾರವಾಗುವ ಹಾಗೆ ನಾನು ಮಾಡ್ತೇನೆ. ನನ್ನನ್ನು ಜೀವಂತ ಬಿಟ್ಟುಬಿಡು, ನಿನಗೆ 3 ವರಗಳನ್ನು ಕೊಡ್ತೇನೆ, ನೀನು ಕೇಳು ಎಂಬುದಾಗಿ ಆ ದೊಡ್ಡದಾದಂತಹ ಮೀನುಗಾರನಿಗೆ ಹೇಳಿತು. ಮೀನುಗಾರ ಯೋಚಿಸಿದ, ಏನನ್ನು ಕೇಳಬೇಕು? ತಾನು ದುಡಿಯದೇ ಇರಬೇಕು, ತನಗೆ ಬೇಕಾದಷ್ಟು ಆಸ್ತಿ ಸಂಪಾದಿಸಬೇಕು, ಏನೆಲ್ಲ ಆಲೋಚನೆ. ಹಾಗಾಗಿ ತಾನು ವಿಚಾರ ಮಾಡಿಯೇ ಈ ಮೀನಲ್ಲಿ ವರವನ್ನು ಕೇಳಬೇಕು ಎಂದು ಮನೆಗೆ ಹೋಗೋಣ, ಹೆಂಡತಿಯಲ್ಲಿ ಕೇಳೋಣ ಎಂಬುದಾಗಿ ನಿರ್ಧರಿಸಿ ಮನೆಗೆ ಹೋಗಲು ಸಿದ್ಧನಾಗುತ್ತಾನೆ. ತನ್ನ ಎತ್ತಿನ ಗಾಡಿಯನ್ನು ದೂಡಿಕೊಂಡು ನಿಧಾನವಾಗಿ ಮನೆಗೆ ಹೋಗ್ತಾ ಇರ್ತಾನೆ. ಹೋಗುವಾಗ ಅವನಿಗೆ ನಿಧಾನವಾಯಿತು, ಎತ್ತು ಲಘು ಹೋಗುವುದಿಲ್ಲ ಎಂಬುದು ಸಿಟ್ಟು ಬರ್ತದೆ. ಇನ್ನೂ ಸಿಟ್ಟು ಬರ್ತದೆ, ಸತ್ತು ಹೋಗಲಿ ಈ ಎತ್ತು ಎಂಬುದಾಗಿ ಹೇಳಿಬಿಡ್ತಾನೆ. ಆಗ ಆ ಎತ್ತುಗಳು ಸತ್ತು ಹೋಗ್ತವೆ. ಆಗ ಮೀನುಗಾರನಿಗೆ ಓಹೋ, ತಾನು 1 ವರ ನಿಷ್ಪ್ರಯೋಜನವಾಗಿ ಹೋಯಿತು, ತನ್ನ ಎತ್ತುಗಳೇ ಹೋದವು ಎಂಬುದಾಗಿ ಅವನು ದುಃಖಿಸ್ತಾನೆ. ಇನ್ನು ಎಚ್ಚರವಾಗಿರಬೇಕು ಎಂಬುದಾಗಿ ಮನೆಗೆ ಹೋಗ್ತಾ ಇರ್ತಾನೆ. ಮನೆಗೆ ಹೋದ ಕೂಡಲೇ ಹೆಂಡತಿ ನೋಡ್ತಾಳೆ, ಏನ್ರಿ ಇವತ್ತು ಎತ್ತುಗಳು ಬರಲಿಲ್ಲ, ಗಾಡಿನೂ ಇಲ್ಲ, ಎಲ್ಲೋಯ್ತು? ಗಂಡ ಸುಮ್ಮನೆಯೇ ಇದ್ದ. ಏನಾಯ್ತು ರೀ, ಎತ್ತುಗಳು ಇಲ್ಲ, ಏನು ಮಾಡ್ಕೊಬಂದ್ರಿ, ಏನಾಯಿತು? ಹೆಂಡತಿ ಒಂದೊಂದೇ ಪ್ರಶ್ನೆ ಕೇಳತೊಡಗಿದಳು. ಇವನು ಆಲೋಚಿಸುತ್ತಲೇ ಇದ್ದ. ಬಂದು ಕುಳಿತು ಹೆಂಡತಿಗೆ ಹೇಳುವಷ್ಟರಲ್ಲಿ ಹೆಂಡತಿಯ 100 ಪ್ರಶ್ನೆಗಳನ್ನು ಕೇಳಿ ಸಿಟ್ಟು ಬಂದೋಯ್ತು ಅವನಿಗೆ. ಹೋಗೆ ನೀನು, ನಿನ್ನ ಬಾಯಿ ಬಿದ್ದು ಹೋಗಲಿ, ಬಾಯಿ ಮುಚ್ಚಿ ಹೋಗಲಿ ಎಂಬುದಾಗಿ ಬೈದುಬಿಟ್ಟ. ಆಗ ನೋಡುತ್ತಿದ್ದಂತೆ ಅವನ ಹೆಂಡತಿಯ ತುಟಿಗಳು ಒಂದಕ್ಕೊಂದು ಸೇರಿಕೊಂಡು ಅವಳಿಗೆ ಮಾತು ಬಾರದ ಹಾಗಾಗೋಯಿತು. ಅಯ್ಯಯ್ಯೋ, ತನ್ನ ಹೆಂಡತಿಯ ಮಾತು ಬರುವುದಿಲ್ಲ, ತನ್ನ 2ನೆಯ ವರವೂ ನಿಷ್ಪ್ರಯೋಜನವಾಗಿ ಹೋಯಿತು. ಹೀಗಾದರೆ ಭಾಳ ಕಷ್ಟ, ಹೆಂಡತಿಗೆ ಬಾಯಿ ಬರಬೇಕು. ಆದ್ದರಿಂದ ದುಃಖ ಮಾಡಿದ. ಮತ್ತೆ ಪುನಃ ತನ್ನ ಹೆಂಡತಿಗೆ ಬಾಯಿ ಬರಲಿ ಎಂಬುದಾಗಿ ವರವನ್ನು ಬೇಡಿಕೊಂಡು ಬಿಟ್ಟ. 3 ವರವೂ ನಿಷ್ಪ್ರಯೋಜನವಾಗಿ ಹೋಯಿತು. ಮೊದಲಿನ ಸ್ಥಿತಿಯಲ್ಲಿಯೇ, ಅದರಲ್ಲೂ ಎತ್ತುಗಳನ್ನು ಕಳೆದುಕೊಂಡಂತಹ ಮೀನುಗಾರನ ಸ್ಥಿತಿ ಚಿಂತಾಜನಕವಾಯಿತು. ಇದು ಒಂದು ಕತೆ. ಇಲ್ಲಿ ನಾವು ತಿಳಿದುಕೊಳ್ಳುವುದು, ಅತಿಯಾದಂತಹ ಆಸೆಯನ್ನು ಮಾಡಬಾರದು. ಆ ಮೀನು ಹೇಳಿದಾಗ ತನಗೆ ತಕ್ಕ ಹಾಗೆ 3 ವರಗಳನ್ನು ಕೇಳಿದರೆ ಚೆನ್ನಾಗಿ ಬೇಕಾದಷ್ಟು ಅವನಿಗೆ ಸಾಕಾಗುವಷ್ಟು ವರವನ್ನು ಕೇಳಲು ಸಾಧ್ಯವಿತ್ತು. ಆದರೆ ಆ ಮೀನುಗಾರ ಏನೇನೋ ಆಲೋಚಿಸಿದ. ಇನ್ನೂ ಬೇಕು, ಹೆಂಡತಿಯನ್ನು ಕೇಳಬೇಕು. ಹೀಗೆ ಅತಿ ಆಸೆ ಮಾಡಬಾರದು ಹೇಳುವುದು ಒಂದಾದರೆ, ಪ್ರತಿಯೊಂದು ಕ್ಷಣದಲ್ಲಿಯೂ ಸಿಟ್ಟನ್ನು ತೋರಿಸಿದ. ಸಿಟ್ಟು ಸಹಿತ ಅಷ್ಟು ಸರಿಯಾದ ಕ್ರಮವಲ್ಲ. ಮನುಷ್ಯನಿಗೆ ಸಿಟ್ಟು ಬರಬಾರದು. ಕೆಲವು ಸಂದರ್ಭದಲ್ಲಿ ಸಹಜವಾಗಿ ಬರತಕ್ಕಂಥದ್ದು ಬೇರೆ. ಇಲ್ಲಿ ಪ್ರತಿ ಕ್ಷಣವೂ ಅವನಿಗೆ ಸಿಟ್ಟು. ಹಾಗಾಗಿ ಸಂಯಮ ಇರಬೇಕು, ಸಿಟ್ಟು ಅತಿಯಾಗಬಾರದು, ಅತಿ ಆಸೆ ಗತಿಗೇಡು ಎಂಬ ಒಂದು ನೀತಿಯನ್ನು ಈ ಕತೆ ನಮಗೆ ಹೇಳುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.